ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಾನು ಹೇಳಿದ್ದೆ ಅಲ್ವಾ, ಇವತ್ತು ಫೈನಲ್ ಅಲಾಟ್ಮೆಂಟ್ನ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಫೈನಲ್ ಆಗಿ KCET-ನವರು ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೀವು ಏನು ಮಾಡಬೇಕು ಅಂದರೆ KA ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಏನು ಪ್ರಾವಿಷನಲ್ ರಿಸಲ್ಟ್ನ ನೀವು ಸೆಲೆಕ್ಟ್ ಮಾಡಿದ್ರಿ ನೋಡಿ, ಅಂದರೆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ರಿಸಲ್ಟ್ ಚೆಕ್ ಮಾಡಿದ್ರಿ ನೋಡಿ, ಅದೇ ಥರನೇ ಫೈನಲ್ ಅಲಾಟ್ಮೆಂಟ್ ರಿಸಲ್ಟನ್ನು ಕೂಡ ಇವಾಗ ಅನೌನ್ಸ್ಮೆಂಟ್ ಆಗಿದೆ. ಜಸ್ಟ್ ನಿಮ್ಮ ಒಂದು CET ನಂಬರ್ ಆಗಬೇಕಾಗುತ್ತೆ, ಡೇಟ್ ಆಫ್ ಬರ್ತ್ ಆಗಬೇಕಾಗುತ್ತೆ, ಕ್ಯಾಪ್ಷನ್ ಎಂಟರ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ನ ಚೆಕ್ ಮಾಡ್ಕೋಬಹುದು. ಒನ್ಸ್ ನೀವು ಫೈನಲ್ ಅಲಾಟ್ಮೆಂಟ್ನ ಒಂದು ರಿಸಲ್ಟ್ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತಾನೆ ಹೇಳ್ಬೋದು. ಯಾವಾಗ ಅಡ್ಮಿಷನ್ ಪ್ರೊಸೆಸ್ ಅಂದ್ರೆ ನೆಕ್ಸ್ಟ್ ಇವಾಗ ಏನು ಅದಕ್ಕೆ ಒಂದು ಡೇಟ್ ಕೊಡ್ತಾರೆ, ಒಂದು ಡೇಟು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನೀವು ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ. ಅಡ್ಮಿಷನ್ ಪ್ರೊಸೆಸ್ ಎಲ್ಲನೂ ಕೂಡ ವಿಡಿಯೋ ಬರುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಹೋಗ್ಬೇಕು. ನೀವು ಫೀಸ್ನ ಪೇ ಮಾಡಿದ್ದೀರಾ ಅಲ್ವಾ, ಸೆಕೆಂಡ್ ರೌಂಡಲ್ಲಿ ಏನು ಫೀಸ್ ಪೇ ಮಾಡಿದ್ದೀರೋ, ಸೊ ಆ ಒಂದು ಫೀಸು ಬಂದ್ಬಿಟ್ಟು ಇಲ್ಲಿ ಏನೋ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ಒಂದ್ ವೇಳೆ 1,20,000 ನೀವು ಫೀಸ್ನ ಪೇ ಮಾಡಿದ್ದೀರಾ ಅಂದ್ರೆ ಸೆಕೆಂಡ್ ರೌಂಡಲ್ಲಿ, ಈ ಒಂದು ಥರ್ಡ್ ರೌಂಡಲ್ಲೂ ಕೂಡ 1,20,000 ನಿಮಗೆ ಕಾಲೇಜ್ ಸಿಕ್ತು ಅಂದ್ರೆ ಏನು ಮತ್ತೆ ಫೀಸ್ ಕಟ್ಟುವಂತ ಒಂದು ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಹೋಗಿ ಅಡ್ಮಿಷನ್ ಆಗ್ಬೋದು. ಒಂದು ವೇಳೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ 1,30,000 ಇರುವಂತ ಒಂದು ಕಾಲೇಜ್ ಸಿಕ್ತು ಅಂದ್ರೆ 10,000 ರೂಪಾಯಿ ನೀವು ತಗೊಂಡೋದ್ರೆ ಸಾಕು, ನಿಮ್ಗೆ ಅಡ್ಮಿಷನ್ ಪ್ರೊಸೆಸ್ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೋಬಹುದು. ನೀವು ಡೈರೆಕ್ಟ್ ಆಗಿ 10,000 ತಗೊಂಡೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೋಬೇಕಾಗುತ್ತೆ. ಇಷ್ಟು ಪ್ರೋಸೆಸ್ ಇರುತ್ತೆ ಅಂತಾನೆ ಹೇಳ್ಬೋದು. ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್, ಧನ್ಯವಾದ.